ನಮಸ್ಕಾರ, ನಾನು ನಿಮ್ಮ ಅನೀಶ್. ಇವತ್ತಿನ ಯೂಟ್ಯೂಬ್ ವಿಡಿಯೋಲಿ ನಾವು C++ ಅನ್ನು ಕಲಿಯೋಣ. ಅದರಲ್ಲಿ ವೇರಿಯೇಬಲ್ಸ್ ಬಗ್ಗೆ ಕಲಿಯೋಣ, ಆಯಿತಾ. ಇವಾಗ ನಾನು VS ಕೋಡ್ ಓಪನ್ ಮಾಡಿದ್ದೇನೆ. ಇವಾಗ ವೇರಿಯೇಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸಲ್ಲಿ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, ಆಯಿತಾ. ವೇರಿಯೇಬಲ್ಸ್.cpp ಅಂತ ಬರ್ತೀನಿ ಇದನ್ನ ಹೆಸರು. ಓಕೆ, ಇವಾಗ ನಾವು ವೇರಿಯೇಬಲ್ ಅಂದ್ರೆ ಏನಂತ ನೋಡೋಣ, ಆಯಿತಾ. ಮತ್ತೆ ಓಕೆ, ಇವಾಗ ಫಸ್ಟ್ ನಾವು ಒಂದು ಕೋಡನ್ನು ಕಾಪಿ ಮಾಡೋಣ. ಇವಾಗ ಇದನ್ನು ಕಾಪಿ ಮಾಡಕ್ಕೆ ಹೋಗ್ಬೇಡಿ, ಆಯಿತಾ. ಇದೊಂದು ಬೇಸಿಕ್ ಆಗಿ ಬರ್ದೀವಿ ನಾನು, ಆಯಿತಾ. ಇದು ನಮ್ದು ಸ್ಟ್ರಕ್ಚರ್, ಆಯಿತಾ. ಇದಿಷ್ಟು ಬರ್ದೇ ಇಲ್ಲ ಅಂದರೆ ನಮ್ಮ ಕೋಡ್ ರನ್ ಆಗಲ್ಲ ಅಂತ ಅರ್ಥ, ಆಯಿತಾ. ಇದು ಬರ್ದಿಲ್ಲ ಅಂದರೆ ರನ್ ಆಗ್ಬೋದು, ಆಯಿತಾ. ಅದು ಬಿಟ್ಟು ಬಾಕಿದು ಹೇಳತ್ತೀನಿ ನಾನು, ಆಯಿತಾ. ಓಕೆ, ಅದು ಬಿಟ್ಟು ಮತ್ತೊಂದು ರಿಟರ್ನ್ 0 ಅಂತ ಒಂದಿತ್ತಲ್ಲ, ಅದು ಒಂದು ಹಾಕಿಡೋಣ, ಆಯಿತಾ. ಆಯ್ತು, ಓಕೆ. ಇವಾಗ ವೇರಿಯೇಬಲ್ಸ್ ಅಂದರೆ ಏನು? ವೇರಿಯೇಬಲ್ಸ್ ಅಂದರೆ ಅದೊಂದು ಕಂಟೈನರ್ ಅಂತ ಅರ್ಥ. ಅದರಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ಬೋದು, ಆಯಿತಾ. ಇವಾಗ ತಿಳ್ಕೊಳ್ರಿ, ಇವಾಗ ನೀವು ಮನೆಯಲ್ಲಿ ಒಂದು ನೀರನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡ್ತೀರಲ್ಲ ಕುಡಿಲಿಕ್ಕೆ, ಬಾಟಲಲ್ಲಿ ಅಥವಾ ಕ್ಯಾನಲ್ಲಿ ಅಥವಾ ಡ್ರಮ್ಮಲ್ಲಿ ಸ್ಟೋರ್ ಮಾಡ್ತೀರಿ. ಇವಾಗ ನೀವು ನೀರನ್ನು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿರ್ತೀರಾ? ಇಲ್ಲಲ್ಲ. ಮತ್ತು ಹಾಗೇನೆ ಮತ್ತೆ ಇವಾಗ ಅಕ್ಕಿ ಐತಂತ ಹೇಳಿರಿ. ಇವಾಗ ಅಕ್ಕಿ ಅಂದರೆ ಒಂದು ಡ್ರಮ್ಮಲ್ಲಿ ಅಥವಾ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ನೀರಿನ ಬಾಟಲಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಆಗ್ತದ ಅಕ್ಕಿಯನ್ನು? ಇಲ್ಲಲ್ಲ. ಅಂದರೆ ಮಾಡ್ಬೋದು, ಆದರೆ ಯಾರು ಮಾಡಂಗಿಲ್ಲಲ್ಲ, ಅದು ಒಳ್ಳೇದಲ್ಲ ಅದು ಮಾಡೋದು, ಆಯಿತಾ. ಹಾಗೆಯೇ ನಮ್ದು ಇಲ್ಲಿ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಕಂಟೈನರ್ಸ್ಗಳಿರ್ತಾವೆ. ಆ ಕಂಟೈನರ್ಸ್ಗಳೇ ಡೇಟಾ ಟೈಪ್ಸ್, ಆಯಿತಾ. ಮತ್ತು ಕಂಟೈನರ್ಸಿಗೆ ಒಂದು ಹೆಸರು ಇರ್ತೈತಲ್ಲ, ಅದು ನಮ್ದು ವೇರಿಯೇಬಲ್ಸ್, ಆಯಿತಾ. ಇವಾಗ ನಂದು ಇಲ್ಲಿ ವೇರಿಯೇಬಲ್ಸ್, ಇವಾಗ ನಂದು ಇಲ್ಲಿ ನೋಟ್ಸ್ ಐತೆ, ಆಯಿತಾ. ಈ ಫೋಲ್ಡ್ರಲ್ಲಿ ನಾನು ನೋಟ್ಸ್ ಹಾಕಿದ್ದೇನೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ವರ್ಷನ್ ಐತೆ, ಆಯಿತಾ. ಇಂಗ್ಲೀಷಲ್ಲಿ ಅಂದರೆ ಫುಲ್ ಇಂಗ್ಲೀಷಲ್ಲಿ ಐತಿ, ಅದೇ ಎಕ್ಸ್ಪ್ಲನೇಷನ್ ಎಲ್ಲ. ಕನ್ನಡಲ್ಲಿ ಹೋದರೆ ಇವಾಗ ಕನ್ನಡಲ್ಲಿ ಐತಿ. ಅಂದರೆ ನಿಮಗೆ ಯಾರಿಗಾರು ಇಂಗ್ಲೀಷ್ ಒಂದು ಸ್ವಲ್ಪ ಕಷ್ಟ ಆಗೋದಿತ್ತು ಅಂದರೆ ನೀವು ಕನ್ನಡಲ್ಲಿ ಓದ್ಬೋದು, ಆಯಿತಾ. ಓಕೆ, ಇವಾಗ ವೇರಿಯೇಬಲ್ ಈಸ್ ಲೈಕ್ ಅ ಕಂಟೈನರ್ ದಟ್ ಸ್ಟೋರ್ಸ್ ಅ ವ್ಯಾಲ್ಯೂ, ಆಯಿತಾ. ಒಂದು ವ್ಯಾಲ್ಯೂ ಆರ್ ಒಂದು ಡೇಟಾನ ಸ್ಟೋರ್ ಮಾಡಲಿಕ್ಕೆ ಅದು ನಾವು ವೇರಿಯೇಬಲ್ಸನ್ನು ಯೂಸ್ ಮಾಡ್ತೀವಿ, ಆಯಿತಾ. ಅದೊಂದು ಕಂಟೈನರ್ ಅಂತ ಬರ್ದೈತೆ ನೋಡಿರಿ ಇಲ್ಲಿ. ಕಂಟೈನರ್ ಅಂದರೆ ಒಂದು ಡಬ್ಬಿ ಅಥವಾ ಒಂದು ಬಾಕ್ಸ್ ಅಂತ ಹಾಗೆ ತಿಳಿದುಕೊಳ್ಬೋದು ನೀವು, ಆಯಿತಾ. ವೇರಿಯೇಬಲ್ಸ್ ಅಂದರೆ, ಆಯಿತಾ. ನೋಡಿ, ಇವಾಗ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ. ಥಿಂಕ್ ಆಫ್ ವಾಟರ್ ಬಾಟಲ್, ಆಯಿತಾ. ಇವಾಗ ಒಂದು ನೀರು ಬಾಟಲ್ ಐತೆ ಅಂತ ಹೇಳಿರಿ. ಆ ಬಾಟಲ್ ಏನೈತಲ್ಲ, ಆ ಬಾಟಲ್ ನಿಮ್ದು ವೇರಿಯೇಬಲ್ ಅಂತ ಅರ್ಥ, ಆಯಿತಾ. ಆ ಬಾಟಲ್ ಒಳಗಿರೋ ನೀರು ಐತಲ್ಲ, ಅದಕ್ಕೆ ವ್ಯಾಲ್ಯೂ ಅಂತ ಅರ್ಥ, ಆಯಿತಾ. ಮತ್ತು ಆ ಬಾಟಲ್ ಆ ಟೈಪ್ ಇರ್ತೈತಲ್ಲ ಆ ಬಾಟಲಿಂದ, ಅದಕ್ಕೆ ಡೇಟಾ ಟೈಪ್ಸ್ ಅಂತ ಹೇಳ್ತಾರೆ, ಆಯಿತಾ. ಇವಾಗ ನಾವು ಒಂದು ಡೇಟಾ ಟೈಪನ್ನು ಡಿಕ್ಲೇರ್ ಹೇಗೆ ಮಾಡೋದು ಅಂತ ನೋಡೋಣ, ಆಯಿತಾ. ಇವಾಗ ನಾವು ಒಂದ್ಸತಿ ಇಲ್ಲಿ ಡಿಕ್ಲೇರ್ ಮಾಡಿದ್ದೇವೆ, ಆಯಿತಾ. ಇದು ಇಂಟ್ ಅಂತ ಬರ್ದೇವಲ್ಲ, ಇದೊಂದು ಡೇಟಾ ಟೈಪ್, ಆಯಿತಾ. ಇಲ್ಲಿ ನಾವು ಚಾರ್ ಅಂತೂ ಬರಿಬೋದು, ಆಯಿತಾ. ಆದರೆ ನಾವು ಮೇನ್ ಆಗಿ ಇಂಟ್ ಅಂತೆ ಬರಿತೇವೆ, ಆಯಿತಾ. ಇಂಟ್ ಅಂದರೆ ಏನಾದ್ರು ಒಂದು ಔಟ್ಪುಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಂಟಿಂದ, ಆಯಿತಾ. ಇದೆಲ್ಲ ನಾವು ಫಂಕ್ಷನ್ಸ್ ಕಲಿಬೇಕಾದ್ರೆ ಕಲಿಯೋಣ. ಇವಾಗ ನಾವು ಇದು ಒಳಗಡೆ ಡೇಟಾ ಟೈಪ್ಸ್ ಅಂತ ಕಲಿಯೋಣ, ಆಯಿತಾ. ಓಕೆ, ನೋಟ್ಸಲ್ಲಿ ಬರೋಣ. ನಾನಿಲ್ಲಿ ಡಿವೈಡ್ ಮಾಡ್ಕೊತೀನಿ, ಆಯಿತಾ, ಎರಡು ಪಾರ್ಟ್ಸಲ್ಲಿ. ಇದನ್ನು ತೆಗೆದುಬಿಡ್ತೀನಿ. ಓಕೆ, ಇಲ್ಲಿ ನಮ್ಮ ನೋಟ್ಸ್ ಐತಿ, ಇಲ್ಲಿ ನಮ್ದು ಕೋಡ್ ಐತಿ, ಆಯಿತಾ. ಓಕೆ, ಇವಾಗ ನಾವು ಒಂದು ಡೇಟಾ ಟೈಪ್ಸನ್ನು ಒಂದು ಡಿಕ್ಲೇರ್ ಮಾಡೋದು ಹೇಗೆ ಅಂದರೆ, ಇಂಟ್ ಒಂದು ಡೇಟಾ ಟೈಪ್, ಆಯಿತಾ. ಇವಾಗ ಏಜ್ ಅಂತ ಬರಿತೀನಲ್ಲ, ಇದು ವೇರಿಯೇಬಲ್ ಇಸ್ ಈಕ್ವಲ್ ಟು 12 ಅಂತ ಬರ್ದೇನ್ರಿ ನಾನು. ಇನ್ನು ಅರ್ಥ ಏನಂದರೆ, ಒಂದು ಇಂಟ್ ಅಂತ ಒಂದು ಡೇಟಾ ಟೈಪ್ ತೊಗೊಂಡ್ರಿ, ಅದರಲ್ಲಿ ಏಜ್ ಅಂತ ಒಂದು ಹೆಸರು ಇಟ್ಟು ಡೇಟಾ ಟೈಪಿಗೆ, ಅದರಲ್ಲಿ 12 ಅನ್ನೋ ಒಂದು ನಂಬರನ್ನು ಸ್ಟೋರ್ ಮಾಡಿ ಅಂತ, ಆಯಿತಾ. ಇವಾಗ ಇಲ್ಲಿ ಇಂಟ್ ಐತಲ್ಲ, ಇವಾಗ ಇದು ಇಂಟ್ ಏನ ಡೇಟಾ ಟೈಪ್ ಅದು. ಅಂದರೆ ಇವಾಗ ಇದು ಇಂಟನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ, ಇದರಲ್ಲಿ ಬರೀ ನಂಬರ್ಸನ್ನಷ್ಟೇ ಸ್ಟೋರ್ ಮಾಡ್ಲಿಕ್ಕೆ ಆಗ್ತೈತಿ ಇಂಟಲ್ಲಿ. ಇದರಲ್ಲಿ ನಾವು ABCD ಅಂತ ಏನಾದ್ರು ಬರ್ದೆ ಅಂದರೆ, ಎ ಅಂತ ಬರ್ದೆ ಅಂದರೆ ಎರರ್ ಬರ್ತೈತದ. ಯಾಕಂದರೆ ನಮ್ದು ಇಂಟಲ್ಲಿ ಬರೀ ನಂಬರ್ಸನ್ನಷ್ಟೇ ಸ್ಟೋರ್ ಮಾಡ್ಲಿಕ್ಕೆ ಆಗ್ತೈತಿ, 1 ಅಥವಾ 2, ಆಯಿತಾ. ಹಾಗೆ ಓಲ್ ನಂಬರ್ಸನ್ನಷ್ಟೇ, ಆಯಿತಾ.
ಯಾವುದು ಒಂದೇ ನಂಬರ್ ಇದನ್ನ ಅಸೈನ್ ಮಾಡ್ಬೋದು ಆಯ್ತಾ. ಏಜ್ ಇಸ್ ಈಕ್ವಲ್ ಟು 1 ಅಂತ ಬಂದ್ರೆ ಒಂದು ನಂಬರ್ ಅದು ಆಯ್ತಾ. ಇವಾಗ 1200 ಅಂತ ಬಂದ್ರೆ ಅದು ಒಂದು ನಂಬರ್ ಆಯ್ತಾ. ಇದು ಹೀಗೆಲ್ಲ ನಂಬರನ್ನು ಅಸೈನ್ ಮಾಡ್ಬೋದು ನಾವು ಏಜಿಗೆ ಆಯ್ತಾ. ಇವಾಗ ನಾವು ಇಲ್ಲಿ ಏಜ್ ಬರಿಬೇಕಂತೇನಿಲ್ಲ, ಇಲ್ಲಿ ನೀವು ಏನಾದ್ರು ಹೆಸರು ಇಡ್ಬೋದು ಆಯ್ತಾ. ಅದು ಒಂದು ಎಕ್ಸಾಂಪಲ್ ಹೇಳತ್ತೀನಿ. ಇವಾಗ ಒಂದು ವೇರಿಯೇಬಲನ್ನು ಡಿಕ್ಲೇರ್ ಮಾಡೋದು ಹೇಗೆ ಅಂತ ಆಯ್ತಾ. ವೇರಿಯೇಬಲ್ ಡಿಕ್ಲೇರ್ ಮಾಡಲಿಕ್ಕೆ ಫಸ್ಟ್ ನಾವು ಒಂದು ಡಾಟಾ ಟೈಪಿನ ಹೆಸರು ಬರಿತೇವೆ, ಯಾವ ಡಾಟಾ ಟೈಪ್ ಯೂಸ್ ಮಾಡ್ಬೇಕಂತಿದ್ದೀರಿ ಅದರಿಂದ. ಆಮೇಲೆ ಆ ಡಾಟಾ ಟೈಪಿಗೆ ಅಥವಾ ವೇರಿಯೇಬಲ್ಗೆ ಒಂದು ಹೆಸರು ಕೊಡ್ತೇವೆ ಆಯ್ತಾ. ಆಮೇಲೆ ಆ ವೇರಿಯೇಬಲ್ ಅಲ್ಲಿ ಏನು ಸ್ಟೋರ್ ಮಾಡ್ಬೇಕಂತಿದ್ದೀರಿ ಅದರಿಂದ ಡೀಟೇಲ್ಸ್ ಇಲ್ಲಿ ಬರಿತೇವೆ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇಂಟ್ ಒಂದು ಡಾಟಾ ಟೈಪ್, ಏಜ್ ಏನ ಒಂದು ವೇರಿಯೇಬಲ್ ನೇಮ್ ಆಯ್ತಾ, ಒಂದು ನೇಮ್ ಆಯ್ತಾ. ಆಮೇಲೆ ಏನು 20 ಒಂದು ವ್ಯಾಲ್ಯೂ ಸ್ಟೋರ್ಡ್, ಗೊತ್ತಾಯ್ತಾ. ಒಂದು ವ್ಯಾಲ್ಯೂ ಸ್ಟೋರ್ ಮಾಡಿದ್ದಾರೆ ಅಂತ ಅರ್ಥ. ಇಲ್ಲೇ ಐತೆ ನೋಡಿ ಅದು ಎಕ್ಸಾಂಪಲ್. ಇವಾಗ ವೇರಿಯೇಬಲ್ ಅಂದ್ರೆ ಇದು ನಮ್ದು ಬಾಟಲ್ ಆಯ್ತಾ. ಇದು ನಮ್ದು ಬಾಟಲ್ ಇರೋ ನೀರು ಆಯ್ತಾ. ಮತ್ತೆ ಇದು ಬಾಟಲ್ ಇಂದ ಟೈಪ್, ಯಾವ ಟೈಪಿನ ಬಾಟಲ್ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ನೇಮಿಂಗ್ ಇನ್ ರೂಲ್. ಇವಾಗ ಇದು ನಾ ಏಜ್ ಅಂತ ಬರ್ದಲ್ಲ, ಇದು ನೀವು ಏನು ಬೇಕಾದ್ರೆ ಹೆಸರು ಇಡ್ಬೋದು ಆಯ್ತಾ. ಇವಾಗ ನಾ ಇಲ್ಲಿ ಅನೀಶ್ ಅಂತ ಇಟ್ಟರು ಏನು ಬೇಜಾರಾಗಲ್ಲ, ಇದು ಆಯ್ತಾ, ರನ್ ಆಗ್ತೈತಿ ಇದು ಆಯ್ತಾ. ಆದರೆ ಅದಕ್ಕೆ ಹೆಸರು ಇಡೋ ಒಂದು ಇದೈತಿ, ರೂಲ್ಸ್ ಐತೆ ಅದಕ್ಕೆ ಆಯ್ತಾ. ಆ ರೂಲ್ಸ್ ಏನಂದರೆ ಒಂದು ಲೆಟರ್ ಕಂಟೆಂಟ್ನಾಗ ಇರ್ಬೇಕಾ ಅಥವಾ ಡಿಜಿಟ್ ಅಥವಾ ಅಂಡರ್ಸ್ಕೋರ್ ಆಯ್ತಾ. ಅಂದರೆ ಏನಂದರೆ ಇವಾಗ ಇದ್ರ ಒಳಗಡೆ ನಾನು ಇವಾಗ ಅನೀಶ್ ಅಂತ ಬರ್ದೆ, ಇಲ್ಲಿ 15 ಅಂತ ಬರ್ದೆ, ಅಂಡರ್ಸ್ಕೋರ್ ಅಂತ ಬರ್ದೆ, ಇದೆಲ್ಲ ವ್ಯಾಲಿಡ್ ಆಯ್ತಾ. ಇದೆಲ್ಲ ವೇರಿಯೇಬಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ಅರ್ಥ ಆಯ್ತಾ. ಯಾವ್ದು ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ, ಇವಾಗ ನಾನು ಇಲ್ಲಿ ಸ್ಟಾರ್ಟಿಂಗಿಗೆ ನಂಬರಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಎರರ್ ಬರ್ತೈತೆ ಅದು ಆಯ್ತಾ. ಯಾವುದು ವೇರಿಯೇಬಲ್ ನಾವು ನಂಬರಿಂದ ಸ್ಟಾರ್ಟ್ ಮಾಡಲ್ಲ, ನಾವು ಟೆಕ್ಸ್ಟ್ ಇನ್ ಸ್ಟಾರ್ಟ್ ಮಾಡ್ತೀವಿ ಆಯ್ತಾ. ಯಾವ್ದಾದ್ರು ಒಂದು ಅಂಡರ್ಸ್ಕೋರ್ ಇನ್ ಮಾಡ್ಬೋದಾ, ಮಾಡ್ಬೋದು. ಆದರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಲ್ಲ. ಹ್ಯಾಶ್ ಯೂಸ್ ಮಾಡಿದ್ರಿ ಎರರ್ ಬರ್ತೈತಿ, ಮತ್ತು ಆಟ್ ಯೂಸ್ ಮಾಡಿದ್ರಿ ಎರರ್ ಬರ್ತೈತಿ. ಹಾಗೆ ಅಂಡರ್ಸ್ಕೋರನ್ನು ಅಷ್ಟೇ ಯೂಸ್ ಮಾಡ್ಬೋದು ನೀವು ಸ್ಟಾರ್ಟಿಂಗಿಗೆ ಆಯ್ತಾ. ಸ್ಟಾರ್ಟಿಂಗಿಗೆ ಯಾವಾಗಲೂ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಬೇಕು ಆಯ್ತಾ, ವೇರಿಯೇಬಲಿಂದ ಹೆಸರು. ಮತ್ತು ಇಲ್ಲಿ ಕೆನಾಟ್ ಯೂಸ್ ಕೀವರ್ಡ್ಸ್ ಆಯ್ತಾ. ಇಂಟ್ ರಿಟರ್ನ್ ಅಂತೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಂದರೆ ಇವಾಗ ನಾ ಇದರಿಂದ ಹೆಸರು ಅನೀಶಿನ ಬದಲು ಇಂಟ್ ಅಂತ ಇಡ್ಲಿಕ್ಕಾಗಲ್ಲ, ಯಾಕಂದರೆ ನಮ್ದು ಇಲ್ಲೇ ಇಂಟ್ ಅಂದರೆ ಒಂದು ಡಾಟಾ ಟೈಪ್ ಅಲ್ಲ, ಅದೇ ಹೆಸರು ಇನ್ನೊಂದ್ಸತಿ ಯಾವ್ದಕ್ಕೂ ಕೊಡ್ಲಿಕ್ಕೆ ಆಗಲ್ಲ ನಾವು ಆಯ್ತಾ. ಇವಾಗ ನಾವು ಇನ್ನೊಂದ್ಸತಿ ಇಂಟ್ ಅಂತ ಬರ್ದ್ರೆ ನಮ್ಮ ಕಂಪ್ಯೂಟ್ರಿಗೆ ತಿಳಿತೈತಿ ನೀ 2 ಸತಿ ಡಾಟಾ ಟೈಪಿನ ಹೆಸರು ಬರ್ದಿದ್ಯಾ ಅಂತ ಆಯ್ತಾ. ನೀ ಡಬಲ್ ಟಿ ಬರೀತಿ ಅಂದರೆ INTT ಅಂತ ಬರೆದ್ರೆ ಓಕೆ, ಅದೊಂದು ವೇರಿಯೇಬಲ್ ಅಂತ ತೊಗೊಂತೈತದು ಆಯ್ತಾ. ಆದರೆ INT ಅಂತ ಬರೀಲಿಕ್ಕಾಗಲ್ಲ. ನೀವು ಕ್ಯಾಪಿಟಲ್ ಬರಿಬೋದು, INT ಬರಿಬೋದು, ಯಾಕಂದರೆ ಕ್ಯಾಪಿಟಲ್ ಟಿ ಬೇರೆ. ಅಂದರೆ ನಮ್ದು C++ ಏನೈತಿ, ಕೇಸ್ ಸೆನ್ಸಿಟಿವ್ ಐತಿ. ಕೇಸ್ ಸೆನ್ಸಿಟಿವ್ ಅಂದರೆ ಸ್ಮಾಲ್ ಇಂಟ್ ಮತ್ತು ಬಿಗ್ ಇಂಟ್ ಬರ್ದೆ ಅಲ್ಲ, ಎರಡು ಬೇರೆ ಬೇರೆ ಇದು ಆಯ್ತಾ. ಇವಾಗ ನಾ ಇದು ಇಂಟ್ ಐತಲ್ಲ, ಇದು ಕ್ಯಾಪಿಟಲ್ ಐ ಹಾಕಿ NT ಬರ್ದೆ ಅಂದರೆ ಅದು ತೊಗೊಳಂಗಿಲ್ಲ, ಅದು ಅರ್ಥ ಆಗಂಗಿಲ್ಲ. ನಮ್ದು ಕರೆಕ್ಟ್ ಫಾರ್ಮ್ಯಾಟಲ್ಲಿ ಇರ್ಬೇಕು, ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ ಇರ್ತೈತಿ ನಮ್ದು ಆಯ್ತಾ. ಡಾಟಾ ಟೈಪ್ಸಿನ ಹೆಸರು ಎಲ್ಲನೂ ಸ್ಮಾಲ್ ಲೆಟರ್ಸಲ್ಲಿ ಇರ್ತೈತಿ ಆಯ್ತಾ. ನೀ ಏನಾದ್ರು ಒಂದು ಕ್ಯಾಪಿಟಲ್ ಲೆಟರ್ ಕೊಡ್ಬೋದು ಅಂದ್ರೆ ಕೊಡ್ಬೋದು ಆಯ್ತಾ, ಕ್ಯಾಪಿಟಲ್ ಕೊಡ್ಬೇಕಂತಿದ್ರೆ ಕೊಡ್ಬೋದು ಆಯ್ತಾ. ಇವಾಗ ನೆಕ್ಸ್ಟ್ ಕೇಸ್ ಸೆನ್ಸಿಟಿವ್ ಏಜ್ ಆಯ್ತಾ. ಇಲ್ಲಿ ಹೇಳಿದಲ್ಲ ಕ್ಯಾಪಿಟಲ್ ಇದು ಸ್ಮಾಲ್ ಏಜ್ ಎ ಬರ್ದಿದ್ದು ಏಜ್ ಮತ್ತು ಕ್ಯಾಪಿಟಲ್ ಎ ಬರ್ದಿದ್ದು ಏಜ್ ಎರಡು ಡಿಫ್ರೆಂಟ್ ಆಗಿರ್ತೈತಿ ಆಯ್ತಾ. ಹಾಗೆ ಅಂದರೆ ಇವಾಗ ನಾ ಏಜ್ ಅಂತ ಬರ್ದಿಯಲ್ಲ, ಇವಾಗ ನಾನು ಇನ್ನೊಂದು ಇಂಟೀಜರ್ ತೊಗೊತೀನಿ, ಅದಿಂದ ಹೆಸರು ಸೇಮ್ ಏಜ್ ಅಂತ ಇರ್ತಲ್ಲ, ಅದು ಎರರ್ ಆಗ್ತೈತದು ಆಯ್ತಾ. ನಾ ಇವಾಗ ಅದು ಚೇಂಜ್ ಮಾಡಿದೆ 1ಗೆ, ಇವಾಗ ಅದು ಎರರ್ ಆಗ್ತೈತೆ ಆಯ್ತಾ. ಇವಾಗ ನಾ ಇದು ರನ್ ಮಾಡಿದೆ ಅಂದರೆ ನೋಡಿ, ನೋಡಿ ಇಲ್ಲಿ ಏಜ್ ಏಜ್ 1 ಅಂತ ಬರ್ತಿ ಮತ್ತು ಏಜ್ 1200 ಅಂತ ಬರ್ತಿ. ಏನಿದೆ ಇದೆಲ್ಲ ಸರಿಯಲ್ಲ ಅಂತ ಅನ್ತೈತಿ. ಇವಾಗ ನಾ ಇದು ಕ್ಯಾಪಿಟಲ್ ಎ ಅಂತ ಬರ್ದೆ ಅಂದರೆ ಆಮೇಲೆ ರನ್ ಮಾಡಿದೆ ಅಂದರೆ ಏನು ಎರರ್ ಬರಂಗಿಲ್ಲ ನೋಡಿ, ರನ್ ಆಯ್ತದು ಆಯ್ತಾ. ಇವಾಗ ನೆಕ್ಸ್ಟ್ ರಿಟರ್ನ್ ಅಂತೂ ಕೊಡ್ಲಿಕ್ಕಾಗಲ್ಲ ಆಯ್ತಾ. ಇಂಟ್ ಅಂತ ಅಷ್ಟೇ ಅಲ್ಲ,
ಇದು ಇದು ಹ್ಯಾಶ್ ಇನ್ಕ್ಲೂಡ್ ಐತಲ್ಲ, ಹ್ಯಾಶ್ INCLUDE ಕೊಡ್ಲಿಕ್ಕೆ ಆಗಲ್ಲ ಅದು, ಆಯ್ತಾ. ಯಾಕಂದ್ರೆ ನಾವು ಅದು ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಆಯ್ತಾ. ಫಂಕ್ಷನ್ ಇನ್ ಹೆಸರೆಲ್ಲ ಕೊಡ್ಲಿಕ್ಕೆ ಆಗಲ್ಲ. ಇದು ಇವಾಗ ನೇಮ್ ಸ್ಪೇಸ್ ಅಂತ ಬರ್ತೀನಿ, STD ಅಂತ ಬರ್ತೀನಿ, ಇಲ್ಲಿ IOStream ಅಂತ ಬರ್ತೀನಿ, ಇದೆಲ್ಲ ನಾವು ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಹೆಸರು, ಆಯ್ತಾ. ಇದು ರಿಟರ್ನ್ ಅಂತ ಐತಿ, ಇಲ್ಲಿ ಇವಾಗ ರಿಟರ್ನ್ ಬರ್ದಿ ಅಂದ್ರೆ ಅದು ತೊಗೊಳಂಗಿಲ್ಲ, ಅದು ಎರರ್ ಆಗ್ತೈತಿ. ಯಾಕಂದ್ರೆ ಅದು ಒಂದು ಫಂಕ್ಷನ್ ಅದು, ಆಯ್ತಾ. ರಿಟರ್ನ್ ಫಂಕ್ಷನ್ ಅದು, ಆಯ್ತಾ. ಅದನ್ನೆಲ್ಲ ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೆಸರು ಬಿಟ್ಟು ಬೇರೆ ಹೆಸರು ಬರಿಬೋದು, ನೀ ಏನಾರು ಬರಿಬೋದು. ನಾ ಇವಾಗ ಏಜ್ ಅಂತ ಬರಿತೇನೆ, ಏಜ್ 12 ಅಂತ ತಿಳ್ಕೊಳ್ಳಿ, ಆಯ್ತಾ. ಹಾಗೆ ಇವಾಗ ನಾ ಏಜ್ ಅನ್ನ 2 ಅಂತ ಬರೆದ್ರೆ ಅದು ತೊಗೊಳಂಗಿಲ್ಲ, ಆಯ್ತಾ. ನಾವು ನಂಬರ್ಸ್ ಅಲ್ಲೇ ಬರಿಬೇಕು, ಯಾಕಂದ್ರೆ ಇದು ಇಂಟ್, ಆಯ್ತಾ. ಟೆಕ್ಸ್ಟ್ ಅಲ್ಲಿ ಬರೀಲಿಕ್ಕೆ ಬೇರೆ ಡೇಟಾ ಟೈಪ್ ಯೂಸ್ ಮಾಡ್ತೇವೆ, ಆಯ್ತಾ. ನಂಬರ್ಸ್ ಅನ್ನು ಬರೀಲಿಕ್ಕೆ ಈ ನಂಬರ್ಸ್ ಅಂದ್ರೆ ಇದೇ ತೊಗೊಳ್ಬೇಕು, ಆಯ್ತಾ. 12 ನೋಡಿ. ಓಕೆ, ಇವಾಗ ನೆಕ್ಸ್ಟ್ ವ್ಯಾಲಿಡ್ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಇಂಟ್ ಮಾರ್ಕ್ಸ್ ಅಂತ ಬರಿಬೋದು, ಮತ್ತೆ ಇಂಟ್ ಟೋಟಲ್ ಅಮೌಂಟ್ ಅಂತ ಬರಿಬೋದು, ಆಯ್ತಾ. ಅಂಡರ್ ಸ್ಕೋರ್ ಎಲ್ಲ ಯೂಸ್ ಮಾಡ್ಬೋದು, ಆಯ್ತಾ. ಏನು ಪ್ರಾಬ್ಲಮ್ ಇಲ್ಲ. ನಂಬರ್ಸು ಯೂಸ್ ಮಾಡ್ಬೋದು, ಆದರೆ ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡಂಗಿಲ್ಲ. ಇಲ್ಲಿ ನಂಬರ್ ಬರೆದ್ರೆ ಎರರ್ ಆಗ್ತೈತೆ ಅದು, ಆಯ್ತಾ. ಅದೇ ನಾನು ಲಾಸ್ಟಿಗೆ ಏನಾದ್ರು ಏಜ್ 1 ಅಂತ ತೊಗೊಂಡ್ರೆ ಅದು ವ್ಯಾಲಿಡ್ ಅದು, ಆಯ್ತಾ. ಹಂಗೆ ಒಂದು ಸ್ವಲ್ಪ ರೂಲ್ಸ್ ಐತಿ ನಮ್ಮ C++ ಇಂದ. ಇದು ನೋಟ್ಸಲ್ಲಿ ಕೊಟ್ಟಿದ್ದೇನೆ ಎಲ್ಲಾನು, ಒಂದು ಸ್ವಲ್ಪ ಓದ್ಕೊಳ್ಳಿ, ಆಯ್ತಾ. ನೋಡಿ, ಇಲ್ಲಿ 1 ಬರ್ದು ಏಜ್ ಬರೆದ್ರೆ ಕೆನಾಟ್ ಸ್ಟಾರ್ಟ್ ವಿತ್ ಅ ನಂಬರ್, ಆಯ್ತಾ. ಟೋಟಲ್ ಮಾರ್ಕ್ಸ್, ಆಯ್ತಾ. ಇದು ಸ್ಪೇಸ್ ಬಿಡಂಗಿಲ್ಲ, ಆಯ್ತಾ. ಸ್ಪೇಸ್ ಬಿಟ್ಟರು ಅದು ನಾಟ್ ಅಲೌಡ್ ಆಗ್ತೈತಿ. ನೀವು ಅಂಡರ್ ಸ್ಕೋರ್ ಹಾಕ್ಬೋದು, ಹೈಫನ್ ಹಾಕ್ಬೋದು, ಏನು ಬೇಕಾದ್ರೆ ಹಾಕ್ಬೋದು, ಸ್ಪೇಸ್ ಕೊಡಬಾರ್ದು, ಆಯ್ತಾ. ಇಂಟ್ ಅಂತ ಅದೇ ಸೇಮ್ ಡೇಟಾ ಟೈಪ್ ಕೊಡ್ಲಿಕ್ಕೆ ಆಗಲ್ಲ ನೀವು, ಆಯ್ತಾ. ಆಯ್ತಾ. ಇವಾಗ ನೀವು ಇಂಟ್ ಹತ್ರ ಫೋಕಸ್ ಮಾಡಕ್ ಹೋಗಬೇಡಿ. ಇದು ನಮ್ದು ವೇರಿಯೇಬಲ್ ಅಂತ ಅರ್ಥ, ಆಯ್ತಾ. ಇದಿನ ರೂಲ್ಸ್ ಏನಂತ ಗೊತ್ತಾಯ್ತಲ್ಲ. ನಂಬರಿಂದ ಸ್ಟಾರ್ಟ್ ಆಗ್ಬಿಡ್ದ, ಯಾವ್ದಾದ್ರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹ್ಯಾಶ್ ಅಥವಾ ಆಟ್ ಅಂತ ಸ್ಪೆಷಲ್ ಕ್ಯಾರೆಕ್ಟರ್ ಇಂದೆಲ್ಲ ಸ್ಟಾರ್ಟ್ ಆಗ್ಬಿಡ್ದು, ಆಯ್ತಾ. ಒಂದು ನಂಬರಿಂದ ಸ್ಟಾರ್ಟ್ ಆಗ್ಬಿಡ್ದು, ಅದು ಅಂಡರ್ ಸ್ಕೋರ್ ಯೂಸ್ ಮಾಡ್ಬೋದು ನೀವು, ಆಯ್ತಾ. ಅದು ವ್ಯಾಲಿಡ್ ಆಗ್ತೈತಿ, ಆಯ್ತಾ. ಆಮೇಲೆ ನೀವು ನಂಬರ್ಸ್ ಎಲ್ಲ ಯೂಸ್ ಮಾಡಕ್ಕಿತ್ತಂದ್ರೆ ಒಂದು ಆಲ್ಫಾಬೆಟ್ಟಿನ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ನಂಬರ್ಸ್ ಕೊಡ್ಬೋದು. 12 ಅಂತ ಕೊಡ್ಬೋದು, 4 ಅಂತ ಕೊಡ್ಬೋದು, ಆಯ್ತಾ. ಅಂಡರ್ ಸ್ಕೋರ್ ಕೊಡ್ಬೋದು, ಆಯ್ತಾ. ಆದರೆ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೊಡ್ಲಿಕ್ಕೆ ಆಗಲ್ಲ, ಆಯ್ತಾ. ನೀವು ಹ್ಯಾಶ್ ಅಂತ ಕೊಟ್ರೆ ಅದೆರಡು ಕೊಡ್ತೈತಿ, ಆಯ್ತಾ. ಹ್ಯಾಶ್ ಆಟ್ ಅದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಆಯ್ತಾ. ಅದನ್ನೆಲ್ಲ ನಾವು ಯೂಸ್ ಮಾಡಲಿಕ್ಕೆ ಆಗಂಗಿಲ್ಲ ವೇರಿಯೇಬಲ್ಸಲ್ಲಿ. ನಾವು ವೇರಿಯೇಬಲ್ಸಲ್ಲಿ ನಂಬರ್ಸ್, ಆಲ್ಫಾಬೆಟ್ಸ್ ಮತ್ತು ಅಂಡರ್ ಸ್ಕೋರ್ ಇದು ಮೂರೇ ಯೂಸ್ ಮಾಡ್ಲಿಕ್ಕೆ ಆಗುವಂಥದ್ದು, ಆಯ್ತಾ. ಇದು ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಆಯ್ತಾ. ಮೈನಸ್, ಆಯ್ತಾ. ಓಕೆ, ಒಂದು ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡೋದಂತ ಗೊತ್ತಾಯ್ತಲ್ಲ. ಇದು ಇಂಟ್ ಹತ್ರ ನಾವು ಬರ್ತೇವೆ, ಆಯ್ತಾ. ಇವಾಗ ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಇದು ಹೆಸರಷ್ಟೇ, ಇದರ ಬಗ್ಗೆನೂ ನಮ್ಮ ಮುಂದೆ ಕಲಿತೇವೆ. ಇದು ಹೆಸರಷ್ಟೇ ಅರ್ಥ ಮಾಡ್ಕೊಳ್ಳಿ, ಹೇಗೆ ಬರಿಬೇಕನ್ನೋದನ್ನು. ಓಕೆ, ಇವತ್ತಿನ ವಿಡಿಯೋಲಿ ಇಷ್ಟೇ. ಮುಂದಿನ ವಿಡಿಯೋಲಿ ನಾವು ಡೇಟಾ ಟೈಪ್ಸ್ ಬಗ್ಗೆ ಕಲಿಯೋಣ, ಆಯ್ತಾ. ಅದು ಇಂಟ್ ಅಂತ ಬರ್ದಿದ್ದೇವಲ್ಲ, ಅದು ನಾವು ಯಾಕೆ ಬರ್ದಿದ್ರಿ ಅನ್ನೋದ್ರ ಬಗ್ಗೆ ಕಲಿಯೋಣ, ಆಯ್ತಾ, ನೆಕ್ಸ್ಟ್ ವಿಡಿಯೋಲಿ. ಓಕೆ, ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.